ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ಹಾಗೆಯೇ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಇವತ್ತಿನ ರೆಸಿಪಿ ಮೊಟ್ಟೆ ಫ್ರೈ ಅಥವಾ ಎಗ್ ಫ್ರೈ. ಇದನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ರೆಸಿಪಿ ಮಾಡಲು ನಮಗೆ ಒಂದು 5 ಮಿನಿಟ್ಸ್ ಇದ್ದರೆ ಸಾಕು. ಇದನ್ನು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬ ಟೇಸ್ಟಿ ಕೂಡ ಇರುತ್ತೆ. ಈ ರೆಸಿಪಿ ಮಾಡಲು ನಾವು ಎಗ್ ಬೇಯಿಸುವಾಗ ಸ್ವಲ್ಪ ಟೈಮ್ ತೊಗೊಳ್ತೀವಿ ಅಷ್ಟೇ, ಬಿಟ್ಟರೆ ಇದನ್ನು ಮಾಡುವಾಗ ತುಂಬ ಕಡಿಮೆ ಸಮಯ ತಗೊಂಡು ಮಾಡ್ಬೋದು. ಊಟಕ್ಕೆ ಏನಾದರೂ ಸೈಡ್ ಡಿಶ್ ಬೇಕು ಅನ್ನಿಸಿದಾಗ ಈ ರೆಸಿಪಿಯನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ. ಮೊದಲಿಗೆ ನಾನು ಇಲ್ಲಿ 6 ಎಗ್ ತೊಗೊಂಡು ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಬೇಕು, ಅಂದರೆ ಸಿಪ್ಪೆ ಬೇಗ ಬಿಡುತ್ತೆ, ಅದಕ್ಕೋಸ್ಕರ. ಮೊಟ್ಟೆ ಬೆಂದಿದೆ. ಇವಾಗ ಅದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ. ಸ್ವಲ್ಪ ಉಳ್ಳಾಗಡ್ಡೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಳದಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಖಾರ ಜಾಸ್ತಿ ಬೇಕು ಅಂದರೆ. ಹಾಗೆ ಚಿಕನ್ ಮಸಾಲ, ಇಲ್ಲಿ ಪೆಪ್ಪರ್ ಪೌಡ್ರೂ ಸಹ ಯೂಸ್ ಮಾಡ್ಕೋಬೋದು. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಖಾರದ ಪುಡಿ, ಉಪ್ಪು, ಹಳದಿ ಹಿಟ್ಟು ಹಾಕಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಇದು ಎಣ್ಣೆಲೇ ಫ್ರೈ ಆಗಬೇಕು. ಇವಾಗ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಎಗ್ ಮಸಾಲ ಪ್ಯಾಕೆಟು ಹಾಕ್ಬೋದು. ನಾನು ಇಲ್ಲಿ ಚಿಕನ್ ಮಸಾಲ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಹಾಕಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡ್ಕೊಳ್ಳೋಂಥ ಎಗ್ಗನ್ನು ಈ ರೀತಿ ಹಾಕಬೇಕು. ಇದನ್ನು ಹಾಗೆ ಒಂದು 2 ಸೆಕೆಂಡ್ ಬಿಡಬೇಕು. ಇವಾಗ ಮತ್ತೆ ತಿರುವು ಹಾಕ್ಕೊಂಡು ಮತ್ತೆ 2 ಸೆಕೆಂಡ್ ಬಿಡಬೇಕು. ಕೊನೆಯಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಮ್ಮ ಎಗ್ ಫ್ರೈ ಅಥವಾ ಮೊಟ್ಟೆ ಫ್ರೈ ರೆಡಿ ಆಯಿತು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ಬಳಸ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ.